ಗಂಗಾ ನನ್ನ ನೋಡಬೇಕು ಅಂತ ಪುರೋಹಿತರ ಹತ್ರ ಚೀಟಿ ಬರೆದುಕೊಟ್ಟು ಹೋಗಿದ್ದಾಳೆ. ಒಂದೇ ದಿನಕ್ಕೆ ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾಳೆ. ನಾನು ಇದೆಲ್ಲದ್ರ ಮಧ್ಯ ಅವಳನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಅವಳ ಮನಸ್ಸಿನ ತುಂಬ ಏನಿತ್ತು, ಅವಳು ನನ್ನ ಹತ್ರ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಲೋ ಏನೋ. ನಾಳೆನಾದರೂ ಹೋಗಿ ಅವ್ರನ್ನ ಮೀಟ್ ಮಾಡಬೇಕು. ಅಲ್ಲ ಅಮ್ಮಿಯವರೇ, ಅಷ್ಟು ಆತಾತ್ರವಾಗಿ ನಿಮ್ಮ ಮನೆಗೆ ಹೋದ್ರಲ್ಲ, ಏನು ವಿಷಯ? ಏನಾದ್ರು ತೊಂದರೆ ಆಗದೆ? ಹಾಗೇನಿಲ್ಲ ಜೋಗಿಯವರೇ, ಎಲ್ಲರೂ ನೋಡಬೇಕು ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ. ಹಂಗಾರೆ ಸರಿ ಬಿಡಿ. ಅದು ಸರಿ, ನಾನು ಅಲ್ಲಿಗೆ ಹೋಗಿದ್ದಾಗ ನೀವು ಒಬ್ಬರೇ ಮನೇಲಿ ಏನು ಮಾಡ್ತಿದ್ರಿ? ಇನ್ನೇನು ಮಾಡೋಕ್ಕಾಯ್ತದೆ, ನೀವಿಲ್ಲೇ ಇದ್ದೀರೇನೋ ಅನ್ಕೊಂಡು ನಿಮ್ಮದೇ ನೆನ್ಪು ಮಾಡ್ಕೊಂಡು ಮಾತಾಡ್ಕೊಂಡು ಗೊತ್ತಿದೆ. ನೀವ್ ದೇವ್ರಲ್ವೇ? ಹಂಗಿದ್ರೆ ವಸಿ ನನ್ ಜೊತೆ ಮಾತಾಡಿ ಈ ಪ್ರಕೃತಿಗೆ ಸೂರ್ಯ ಚಂದ್ರ ಹೇಗೋ ನನ್ ಮನ್ಸಿಗೆ ಖುಷಿಗೆ ನನ್ ಗಂಡನೂ ಹಂಗೆ ಅವ್ರಿದ್ರೆ ಮಾತ್ರ ನನ್ನ ಅಸ್ತಿತ್ವ. ಜೋಗಿಯವರೇ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮ ಹಾಗೇನೆ ನನ್ನ ಫ್ರೆಂಡು ಒಬ್ಳಿದ್ದಾಳೆ. ಅವಳು ಅಷ್ಟೇ, ಅವಳ ಗಂಡ ಅವಳ ಜೊತೇಲಿ ಇಲ್ಲ ಅಂದರು ನನ್ನ ಜೊತೆಲೇ ಇದ್ದಾರೆ ಅಂತ ಫೀಲ್ ಮಾಡಿಕೊಂಡು ಏನೇನೋ ಮಾತಾಡ್ತಾ ಇರ್ತಾಳೆ. ಅದು ಒಬ್ಬೊಬ್ಳೆ, ಸೇಮ್ ನಿಮ್ಮ ಥರನೇ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಮಿಬ್ರು ಮೈಂಡ್ ಸೆಟ್ಟು ಒಂದೇ ಥರ ಇದೆ ಅಂತ ಅನಿಸುತ್ತೆ. ಸೇಮ್ ಡಿಫ್ರೆಂಟ್ ಅಷ್ಟೇ. ಹೌದು, ಅವತ್ತು ನಿಮ್ಮ ಫ್ರೆಂಡ್ ಬಗ್ಗೆ ಅದೇನೋ ವಿಷಯ ಹೇಳ್ತಿದ್ರಿ ಅಲ್ವೇ? ಹೇಳೋದೇನು, ನೀವು ಬಂದರೆ ನಾನು ಅವಳ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೇನಂತೆ, ನೀವು ಹೇಳಿದ್ಮೇಲೆ ಮುಗೀತು. ಗಾಡಿ ತೆಗಿತಾ ಇರೋದೆ, ಹತ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ಹೋಗುವ. ಹ್ಯಾಂಡ್ಸಮ್ ಆಗೇ ಇದ್ದೀರಾ, ನಡೀರಿ. ನೀವು ಹ್ಯಾಂಡ್ಸಪ್ ಆಗೇ ಇದ್ದೀರಾ, ನಡೀರಿ. ಓ ಹುಷಾರು ಮೆತ್ತಗೆ ಬರವ. ಯಾಕವ? ನಾನು ನನ್ನ ಅಮ್ಮಿಯವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಹೌದೇ, ನಾನು ಗೌರಿತವ ಏನೋ ಕೆಲಸ ಹೇಳುಮ ಅಂತ ಬಂದೆ. ಇರ್ಲಿ ಬಿಡು, ಪಂಕುತವನೇ ಮಾಡಿಸ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಆಮೇಲೆ ಗಾಡಿ ಓಡಿಸ್ಬೇಕಾರೆ ಹುಷಾರಕ್ಕಲ್ಲ. ನಂಗೆ ಗೊತ್ತದೆ, ನೀನು ಹೋಗು. ನೀನು ಎಲ್ಲ ವರ್ಷವಾಗ ಹುಷಾರು. ಅದೇ ಇವಾಗ ಈಟ್ ವರ್ಷ ಸಂಸಾರ ಮಾಡಿದ್ದೀನಿ, ನಾನು ಹಂಗೆ ಒಳಗೆ ಬರ್ತಾನೆ. ಉಟ್ಬಾರ್ದು ಅಮ್ಮಿಯವರೇ. ಇವರಿಬ್ಬರು ಒಂದೇ ಕಡೆ ಇದ್ರೆ ನನಗೇನೋ ಕಾದಿದೆ. ಬೇಡ ಸಂಕ್ರನ್ನ ಹೆಂಗಾನ ಮಾಡಿ ನನ್ನ ಜೊತೆ ಕರ್ಕಬೇಕು. ಸಂಕ್ರ ಏನಪ್ಪಯ್ಯ? ಏನಿಲ್ಲ ಸಂಕ್ರ, ಕ್ವಾರಿತಾವ ವಸಿ ಕೆಲಸ ಇತ್ತು, ಹೋಗಿ ಬರಮ್ಮ. ಬತ್ತೀಯಾ? ಹೂಗಣಪ್ಪಯ್ಯ, ಬರ್ತೀನಿ.